ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಮ್ಮನವರ ನೈವೇದ್ಯಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ 6 ತರಹದ ನೈವೇದ್ಯಗಳನ್ನು ಮಾಡೋಣ ಬನ್ನಿ. ತುಂಬ ಸಿಂಪಲ್ಲಾಗಿ ಈ 6 ತರಹದ ನೈವೇದ್ಯಗಳನ್ನು ದೇವರಿಗೆ ಅರ್ಪಿಸಬೇಕು. ನೀವು ಕೂಡ ಮನೆಯಲ್ಲೇ ಸುಲಭವಾಗಿ ಮಾಡೋದು. ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನಾನು 6 ತರಹದ ನೈವೇದ್ಯಗಳನ್ನು ಮಾಡ್ತಾಯಿದ್ದೀನಿ. ಅದರಲ್ಲಿ ಮೊದಲು ಬಂದುಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ಹಾಗೆ ಮೂರನೇ ಐಟಮ್ಸ್ಗಳು ಮೊಸರನ್ನ. ಈ ಅನ್ನದಲ್ಲೇ ನಾನಿಲ್ಲಿ 3 ರೀತಿಯಾದಂಥ ಬಗೆಯ ನೈವೇದ್ಯಗಳನ್ನು ಮಾಡಿದ್ದೀನಿ. ಅದಾದಮೇಲೆ ಉಸುಳಿ ಮಾಡ್ತಾಯಿದ್ದೀನಿ, ಕಡಲೆಕಾಳು ಉಸುಳಿ ಪಲ್ಯ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕೋಸಂಬರಿನ ಮಾಡ್ತಾಯಿದ್ದೀನಿ. ನೆನಪಿರಲಿ, ಅಮ್ಮನವರ ನೈವೇದ್ಯಕ್ಕೆ ನಾವು ಯಾವಾಗಲೂ ಮಾಡಬೇಕಾದ್ರೆ ಫಸ್ಟ್ ನೆನಪಿಟ್ಕೋಬೇಕಾಗಿದೆ ಏನಪ್ಪ ಅಂತಂದರೆ, ಇದರಲ್ಲಿ ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ಈರುಳ್ಳಿ ಆಗಿರ್ಬೋದು ನೈವೇದ್ಯಕ್ಕೆ ಮಾಡಬಾರ್ದು. ಹಾಗಾಗಿ ಅಮ್ಮನವರ ನೈವೇದ್ಯ ಪೂಜೆಗೆ ಈ 6 ತರಹದ ಪ್ರಸಾದಗಳನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದುಬಿಟ್ಟು ನಾನಿಲ್ಲಿ ಒಂದು ಬೌಲಿಗೆ ಒಂದೇ 1 ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊತಾ ಇದ್ದೀನಿ. ಮೊದಲು ನಾನು ಇಲ್ಲಿ ಅನ್ನ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬರೀ ಒಗ್ಗರಣೆ ಹೊಡ್ಕೊಳೋದಷ್ಟೇ. ಫಸ್ಟ್ ನಾನಿಲ್ಲಿ ಬೌಲಿಗೆ ಎಣ್ಣೆ ಹಾಕೊಂಡ್ಮೇಲೆ 1 ಸ್ಪೂನ್ ಆದಮೇಲೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಕಾಳನ್ನು ಹಾಕ್ಕೊತಾ ಇದ್ದೀನಿ, ಚಟ್ಪಟ್ ಅಂತ ಅನ್ಬೇಕು. ಅದಾದಮೇಲೆ ಕಡಲೆಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ 2 ರಿಂದ 3 ಕಟ್ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಹಾಗೆ ಒಣಮೆಣಸಿನ್ಕಾಯಿ ಕೂಡ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಒಣಮೆಣಸಿನ್ಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿ 2ರಲ್ಲಿ ಒಂದನ್ನು ಹಾಕ್ಕೋಬೋದು, ಒಂದನ್ನು ಸ್ಕಿಪ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಹಸಿ ಶೇಂಗಾನ ಹಾಕ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಶೇಂಗಾನ ಹಾಕ್ಕೋತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಏನಿದೆ ಚೇಂಜ್ ಆಗಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ತೊಗೊತಾ ಇದ್ದೀನಿ ನೋಡಿ. ಅದಾದಮೇಲೆ ಸ್ವಲ್ಪ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಇಲ್ಲಿ ಸ್ವಲ್ಪ ಲಿಂಬೆಹಣ್ಣಿನ ರಸನ ಹಿಂಡಿ ಹಾಕ್ಕೋಬೋದು ಅಥವಾ ಸ್ಕಿಪ್ ಮಾಡ್ಕೋಬೋದು, ನಡೆಯುತ್ತೆ. ಇಲ್ಲಿ ಉದುರು ಹಣ್ಣು ಏನಿದೆ ಅದನ್ನೇ ತೊಗೋಬೇಕು, ಮೆತ್ತಗಿರುವಂಥ ಹಣ್ಣನ್ನು ತೊಗೋಬಾರ್ದು. ಉದುರಾಗಿ ಚಿತ್ರಾನ್ನ ಚೆನ್ನಾಗಿ ಬರುತ್ತೆ. ಅನ್ನ ಹಾಕಿದ ಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೋತಾ ಇದ್ದೀನಿ. ದೇವರ ನೈವೇದ್ಯಕ್ಕೆ ಯಾವುದೇ ರೀತಿಯಾಗಿ ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ಈರುಳ್ಳಿ ಆಗಿರ್ಬೋದು ಹಾಕಬಾರ್ದು. ಹಾಗಾಗಿ ನಾನು ಅವೆರಡನ್ನು ಕೂಡ ಹಾಕಿಲ್ಲ ನೋಡಿ. ಇವಾಗ ನಮ್ಮ ಚಿತ್ರಾನ್ನ ರೆಡಿಯಾಗಿದೆ. ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಲಿಂಬೆ ರಸನ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ, ನಡೆಯುತ್ತೆ. ದೇವರ ನೈವೇದ್ಯಕ್ಕೆ ಹೆಚ್ಚು ಸಮಯ ತೊಗೊಳೋದಿಲ್ಲ, ಒಂದು ಅರ್ಧ ಗಂಟೆಗಳ ಕಾಲ ಇದ್ದರೆ ಸಾಕು. ಬೆಳಗಿನ ಜಾವ ಎದ್ದ ತಕ್ಷಣವೇ ಈ ಪ್ರಸಾದಗಳೆಲ್ಲ ಜಲ್ದಿ ನಾವು ಮಾಡ್ಕೋಬೋದು. ಅಮ್ಮನವರ ದರ್ಶನಕ್ಕೆ ಆಗಿರ್ಬೋದು ಅಥವಾ ದೇವರ ಪ್ರಸಾದಗಳಾಗಿರ್ಬೋದು ಯಾವುದನ್ನು ಕೂಡ ತಪ್ಪದೇ ಮಾಡಬೇಕಾಗತ್ತೆ. ಹಾಗಾಗಿ ಈ ಫಸ್ಟ್ ಬಂದುಬಿಟ್ಟು ಚಿತ್ರಾನ್ನ ಏನಿದೆ ತುಂಬ ಇಂಪಾರ್ಟೆಂಟ್, ದೇವರಕ್ಕೆ ಎಡೆ ಇರುತ್ತಲ್ವ. ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ನಾನು ರೈಸ್ ಐಟಮ್ನಲ್ಲಿ 3 ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವ, ಇದು 2ನೇಯ ಪ್ರಸಾದ. ಫಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಕಾದ್ಮೇಲೆ ಇದಕ್ಕೆ ನಾನಿಲ್ಲಿ ಸಾಸಿವೆನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಚಟ್ಪಟ್ ಅಂತ ಆದಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಶೇಂಗಾನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. 1 ಮೆಣಸಿನ್ಕಾಯಿ ಏನಿದೆ ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ, ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮನೇಲಿ ಏನಾದರೂ ಪುಳಿಯೋಗರೆ ಇದ್ದರೆ ಆ ಪುಡಿನೇ ಯೂಸ್ ಮಾಡ್ಕೊಳ್ಳಿ, ಅಥವಾ ನೀವು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಪುಳಿಯೋಗರೆ ಇದ್ದರೆ ಅದಕ್ಕೆ ನೀವು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇಲ್ಲಿ ಪುಳಿಯೋಗರೆ ಪೌಡರ್ ಏನಿದೆ ಇನ್ಸ್ಟೆಂಟ್ ಆಗಿರುವಂಥ ಪುಳಿಯೋಗರೆ ಪೌಡರ್ನ ತೊಗೊಂಡಿದ್ದೀನಿ. ಹಾಗಾಗಿ ಇದರಲ್ಲಿ ನಾನು ಹೆಚ್ಚು ಏನು ಹಾಕ್ತಾಯಿಲ್ಲ, ಜಸ್ಟ್ ಸ್ವಲ್ಪ ಹಸಿ ಶೇಂಗಾನ ಹುರ್ಕೊಳಕ್ಕೋಸ್ಕರ ಹಾಕ್ಕೊಂಡಿರೋದಷ್ಟೇ ನೋಡಿ. ಪುಳಿಯೋಗರೆ ರೆಡಿ ಆಯಿತು. ಕೇವಲ 2 ನಿಮಿಷದಲ್ಲಿ ಈ ಪುಳಿಯೋಗರೆ ರೆಸಿಪಿ ರೆಡಿ ಆಯಿತು. ಅದಾದಮೇಲೆ ಎಲ್ಲ ಮುಗಿದ ಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಏನು ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಮ್ಮ ಪುಳಿಯೋಗರೆ ರೆಡಿ ಆಯಿತು. 3ನೇ ನೈವೇದ್ಯ ಕಡಲೆಕಾಳು ಹುಸ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋಕ್ಕೆ ನೀವು ರಾತ್ರಿನೇ ಕಡಲೆಕಾಳನ್ನ ನೆನೆಸಿಡಬೇಕಾಗುತ್ತೆ. ಅಪ್ಪಿತಪ್ಪಿ ನೀವೇನಾದರೂ ಕಡಲೆಕಾಳು ನೆನೆಯಿಡಿಯೋದನ್ನು ಮರೆತು ಬಿಟ್ಟಿದ್ದರೆ ಬೆಳಗ್ಗೆ ಜಾವ ಎದ್ದ ತಕ್ಷಣವೇ ಇದನ್ನು 6 ರಿಂದ 7 ವಿಸಿಲ್ನ ಕೂಗಿಸ್ಕೊಂಡ್ಬಿಟ್ರೆ ಸಾಕು. ಕಡಲೆಕಾಳು ಏನಿದೆ ನೆನೆದು ಬಿಡುತ್ತೆ, ಹಾಗೆ ಚೆನ್ನಾಗಿ ಮೆತ್ತಗಾಗಿರುತ್ತೆ. ಇದನ್ನು ನೀವು ಸಿಂಪಲ್ ಟಿಪ್ ಅಂತಾದರೂ ಅನ್ಕೋಬೋದು, ಈಸಿಯಾಗಿ ನೀವು ಮಾಡ್ಕೋಬೋದು. ರಾತ್ರಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಬೆಳಗಿನ ಜಾವ 6 ರಿಂದ 7 ವಿಸಿಲ್ನ ಕೂಗಿಸ್ಕೊಂಡ್ರೆ ಸಾಕು. ಈಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ
ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಚಟ್ಪಟ್ ಅನ್ನೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ನಾನು ಒಂದು 2ರಿಂದ 3 ಮೆಣಸಿನ್ಕಾಯಿನ ತೊಗೊತಾ ಇದ್ದೀನಿ. ಕಟ್ ಮಾಡಿರುವಂಥ 2-3 ಪೀಸ್ಗಳಷ್ಟೇ, ಒಂದು 2-3 ಪೀಸ್ಗಳಾಗಿರುವಂಥ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದಾದಮೇಲೆ ಕರಿಬೇವನ್ನ ತೊಗೊಂಡಿದ್ದೀನಿ. ಎಲ್ಲವೂ ಕೂಡ ಚಟ್ಪಟ್ ಅನ್ನಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೊಳ್ಳಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಕಡಲೆಕಾಳು ಉಸುಳಿ ಏನಿದೆ ಅದನ್ನು ನಾವು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀರೆಲ್ಲ ಏನಿದೆ ಅದನ್ನೆಲ್ಲ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ನೀರಿರಬಾರ್ದು. ನೆಕ್ಸ್ಟ್ ಕಡಲೆಕಾಳು ಉಸುಳಿನ ಹಾಕಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕಿದ ಮೇಲೆ ಒಂದು 2 ನಿಮಿಷ ಇದನ್ನು ಫ್ರೈ ಆಗೋಕ್ಕೆ ಬಿಡಿ. ಯಾಕಂದರೆ ನೀರೇನಾದರೂ ಇದ್ದರೂ ಕೂಡ ಇದರಲ್ಲೇ ಕುದ್ಬಿಟ್ಟು ಕಮ್ಮಿ ಆಗಬೇಕು. ಹಾಗಾಗಿ ಒಂದು 2 ನಿಮಿಷಗಳ ಕಾಲ ಇದನ್ನು ಫ್ರೈ ಆಗೋಕ್ಕೆ ಬಿಡಬೇಕು. ಅದಾದಮೇಲೆ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ತುರಿದಿಟ್ಟಿರುವಂಥ ಕೊಬ್ಬರಿ ಏನಿದೆ ಅದನ್ನು ಹಾಕ್ಕೋಬೇಕು. ಇದರಲ್ಲಿ ಕೂಡ ಅಷ್ಟೇ ಯಾವುದೇ ರೀತಿಯಾದಂಥ ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ಈರುಳ್ಳಿ ಆಗಿರ್ಬೋದು ಹಾಕಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಏನಿದೆ ಮೇಲ್ಗಡೆಯಿಂದ ಉದುರಿಸ್ಕೊತಾ ಇದ್ದೀನಿ. ಈ ಒಂದು ಕಡಲೆಕಾಳು ಉಸುಳಿ ಏನಿದೆ ಈಗ ರೆಡಿಯಾಗಿದೆ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಕೋಸಂಬರಿ ಮಾಡೋಕ್ಕೆ ಏನೆಲ್ಲ ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಫಸ್ಟ್ ಇಲ್ಲಿ ಹೆಸರುಬೇಳೆ ಏನಿದೆ ಒಂದು 2 ಗಂಟೆಗಳ ಕಾಲ ಮುಂಚೆನೇ ನೆನೆ ಹಾಕಿಟ್ಕೊಂಡಿರೋದು. ನಿಮಗೆ ಟೈಮ್ ಇಲ್ಲ ಅನ್ನೋ ಹಾಗಿದ್ರೆ ಒಂದು ಅರ್ಧ ತಾಸು ಮುಂಚೆನೇ ನೀವು ಬಿಸಿನೀರಿನಲ್ಲಿ ನೆನೆ ಹಾಕಿಟ್ಕೊಂಬಿಡಿ. ಇನ್ನೂ ಸ್ಪೀಡಾಗಿ ಹೆಸರುಬೇಳೆ ನೆನೀತವೆ. ಈಗ ಇದಕ್ಕೆ ನಾನಿಲ್ಲಿ ಫಸ್ಟು ಬಂದುಬಿಟ್ಟು ಕ್ಯಾರೆಟ್ ಏನಿದೆ ಕ್ಯಾರೆಟ್ನ ಚೆನ್ನಾಗಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಇದನ್ನು ನೀವು ಬೇಕಾದ್ರೆ ಮಿಕ್ಸಿಗಾದರೂ ಹಾಕ್ಕೋಬೋದು ಅಥವಾ ಹಾಗೇನೇ ನೀವು ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಬಟ್ ತುರಿಯೋದ್ರಿಂದ ಏನಾಗುತ್ತೆ ತುಂಬ ಟೇಸ್ಟಾಗಿ ಬರುತ್ತೆ. ಅದಾದಮೇಲೆ ನಾನು ಇಲ್ಲಿ ಸೌತೆಕಾಯಿ ಕೂಡ ಒಂದು ಪೂರ ಏನಿದೆ ಒಂದು ಸೌತೆಕಾಯಿನ ತುರಿದು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು 2ರಿಂದ 3 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದ್ರ ಮೇಲ್ಗಡೆ ನಾನು ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಎಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿನ ಇದ್ರ ಮೇಲ್ಗಡೆ ಹಾಕಿ ಎಲ್ಲ ಆಗಿ ಮುಗಿದ ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಲಿಂಬೆ ರಸ ಏನಿದೆ ನೋಡಿ, ನಿಂಬೆ ಹಣ್ಣಿನ ರಸ ಏನಿದೆ ಅದನ್ನು ಹಾಕಬೇಕಾಗುತ್ತೆ. ಇದರಲ್ಲಿ ಯಾವುದೇ ರೀತಿ ನೀರನ್ನು ಬಿಟ್ಕೊಳ್ಳಾರ್ದಂಗೆ ನೋಡ್ಕೋಬೇಕು. ಎಲ್ಲ ನೀಟಾಗಿ ನೀರು ಬರಲಾರ್ದಂಗೆ ಗಟ್ಟಿಯಾಗಿ ನೀವು ಹೆಸರುಬೇಳೆನ ಶೋಧಿಸ್ಕೋಬೇಕಾಗುತ್ತೆ. ನಮ್ಮ ಮುಂದಿನ ನೈವೇದ್ಯ ಫಸ್ಟು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಅದಾದಮೇಲೆ ಸಾಸಿವೆನ ಮತ್ತು ಜೀರಿಗೆನ ಚಟ್ಪಟ್ ಅನ್ನೋವರೆಗೂ ಇದರಲ್ಲಿ ಹಾಕಿ ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಕೂಡ ತೊಗೊಂಡಿದ್ದೀನಿ. ಎಲ್ಲವೂ ಕೂಡ ಕಲರ್ ಚೇಂಜ್ ಆಗಬೇಕು. ಅದಾದಮೇಲೆ ಇದಕ್ಕೆ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ, ಒಣ ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಒಂದು 4ರಿಂದ 5 ಕಟ್ ಮಾಡಿರುವಂತಹ ಪೀಸ್ ಏನಿದೆ ಹಸಿಮೆಣಸಿನ್ಕಾಯಿ ಪೀಸ್ ಅಂತ ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದರಲ್ಲೇ 4ರಿಂದ 5 ತುಂಡನ್ನು ಮಾಡಿದ್ದೀನಿ. ಇವೆಲ್ಲವೂ ಕೂಡ ಕಲರ್ ಚೇಂಜ್ ಆಗಿ ಹಾಗೆ ಬಿಡಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು. ಒಂದು 2 ನಿಮಿಷ ಇದನ್ನು ಬಂದ್ ಮಾಡಿ ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಮೆತ್ತಗಿರುವಂಥ ಅನ್ನ ಅಥವಾ ರೇಷನ್ ಅಕ್ಕಿ ಇದ್ದರೆ ರೇಷನ್ ಅಕ್ಕಿನ ಯೂಸ್ ಮಾಡ್ಕೊಳ್ಳಿ. ಮೆತ್ತಗಿರುವಂಥ ಅನ್ನನ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಮೆತ್ತಗೆ ಆಗ್ತಾ ಇಲ್ಲ ಅನ್ನೋಗಿದ್ರೆ ನೀವು ಇದನ್ನು ಕೈಯಿಂದ ಕ್ಯೂಚ್ಕೊಂಡು ಕೂಡ ಹಾಕ್ಕೋಬೋದು. ಇಲ್ಲಿ ಮೆತ್ತಗಿದೆ. ನಾನು ಇದನ್ನು ಹಾಕಿಬಿಟ್ಟು ಒಂದು 2 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲನ್ನು ತೊಗೋಬೇಕು. ಹಾಗೆ 1 ಕಪ್ ಆಗುವಷ್ಟು ಮೊಸರನ್ನ ತೊಗೋಬೇಕು. ಚಹಾ ಕುಡಿಯೋ ಕಪ್ ಏನಿದೆ ನೋಡಿ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಇವೆಲ್ಲವನ್ನು ಹಾಕಿ ಸ್ವಲ್ಪ ಕಲಿಸ್ಬೇಕಾಗತ್ತೆ. ಇದನ್ನು ಫ್ಲೇಮ್ ಏನಿದೆ ಬಂದೇ ಇರಬೇಕು. ಇದು ಆರಿದ ಮೇಲೆ ಇದನ್ನು ಮಾಡ್ತಿರೋದು. ಅದಾದಮೇಲೆ ಇದಕ್ಕೆ ದಾಳಿಂಬ್ರೆನ ಹಾಕ್ಕೊತಾ ಇದ್ದೀನಿ. ಹೆಚ್ಚು ದಾಳಿಂಬ್ರೆ ಇದ್ದರೂ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ನಮ್ಮ ಮೊಸರನ್ನದ ನೈವೇದ್ಯ ಅಮ್ಮನವರಿಗೆ ರೆಡಿಯಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಯಾವ ಪ್ರಸಾದ ಅಂತ ಹೇಳ್ತೀನಿ. ರಸಾಯನ ಪ್ರಸಾದ ಮಾಡೋಕ್ಕೆ 2 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಇನ್ನೂ ಸ್ವಲ್ಪ ಹಣ್ಣಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ನಾನು ನಿಮಗೆ ಮಾಡೋದಕ್ಕೋಸ್ಕರ ತೋರಿಸ್ಕೊಡ್ತಾ ಇರೋದು. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ, ಅಥವಾ 1 ಬೌಲ್ ಆಗುವಷ್ಟು ಬೆಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಏಲಕ್ಕಿನ ತೊಗೊಂಡಿದ್ದೀನಿ. ಒಂದು 2 ಏಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಕುಟ್ತಾ ಇಲ್ಲ, ಬರೀ ಇದರಲ್ಲಿರುವಂಥ ಏಲಕ್ಕಿನ ತೆಗೆದು ಇದರಲ್ಲಿ ಹಾಕ್ತಾ ಇರೋದು. ಅದಾದಮೇಲೆ ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ತುರಿದಿಟ್ಕೊಂಡಿರುವಂಥ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ಇದು ಏನಿದೆ ತುಂಬ ಟೇಸ್ಟಾಗಿ ಬರುತ್ತೆ. ತುಂಬ ಇಷ್ಟಪಟ್ಟು ತಿಂತೀರಾ. ನೈವೇದ್ಯಕ್ಕೆ ಕೂಡ ಇದು ತುಂಬ ಶ್ರೇಷ್ಠ ಅಂತ. ಇದಕ್ಕೆ ಸ್ವಲ್ಪ ಜೇನುತುಪ್ಪನ
ಆ್ಯಡ್ ಮಾಡ್ಕೋಬೇಕು. ಈಗ ನಮ್ಮ ರಸಾಯನ ರೆಡಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೂ ಕೂಡ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಮ್ಮನವರ ನೈವೇದ್ಯಕ್ಕಾಗಿ ಮಾಡಿರುವಂತಹ ಪ್ರಸಾದಗಳು ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತು ತೋರಿಸಿರುವಂಥ ಎಲ್ಲವೂ ಕೂಡ ದೇವರ ನೈವೇದ್ಯದ ಪ್ರಸಾದಗಳು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.